ಮೊಟ್ಟೆ ಸೇವನೆಯಿಂದ ಯಾವುದೇ ಆತಂಕ ಇಲ್ಲ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸದನದಲ್ಲೇ ಈ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ ಆರೋಗ್ಯ ಸಚಿವರು. ಶಾಲಾ ಮಕ್ಕಳಿಗೆ ಮೊಟ್ಟೆ ನೀಡುವಂತಹ ಕುರಿತಂತೆ ಚರ್ಚೆ ಶುರುವಾಗುತ್ತೆ ಸದನದಲ್ಲಿ. ಈ ವೇಳೆ ಬಿಜೆಪಿಯ ಸದಸ್ಯರಾಗಿರುವಂತಹ ಸುನಿಲ್ ಕುಮಾರ್ ಅವರು ಆತಂಕವನ್ನು ವ್ಯಕ್ತಪಡಿಸುತ್ತಾರೆ. ಇದಕ್ಕೆ ಸ್ಪಷ್ಟನೆಯನ್ನು ನೀಡಿರುವಂತಹ ದಿನೇಶ್ ಗುಂಡೂರಾವ್ ಅವರು ಒಂದು ಕಂಪನಿಯ ಮೊಟ್ಟೆಯ ಬಗ್ಗೆ ಮಾತ್ರ ಆತಂಕ ಎದುರಾಗಿರೋದು, ಆ ಒಂದು ಮೊಟ್ಟೆಯಲ್ಲಿ ಆಂಟಿಬಯೋಟಿಕ್ ಬಳಕೆಯನ್ನು ಮಾಡಿದ್ದಾರೆ ಅಂತ ಆರೋಪ ಇದೆ. ಈ ಬಗ್ಗೆ ಕೇಂದ್ರ ಮತ್ತು ನಾವು ಇಬ್ಬರು ಗಮನವನ್ನು ಹರಿಸ್ತಾ ಇದ್ದೇವೆ. ಬೇರೆ ಯಾವುದೇ ಮೊಟ್ಟೆಯ ಬಗ್ಗೆ ಆತಂಕವೇನು ಬೇಡ ಅಂತ ಸ್ವತಃ ಸಚಿವರೇ ಹೇಳಿದ್ದಾರೆ. 2 ದಿನಗಳಿಂದ ಮೊಟ್ಟೆದು ಒಂದು ಸ್ವಲ್ಪ ಆತಂಕದ ಬೇರೆ ಬೇರೆ ಚರ್ಚೆಗಳು ಬರ್ತಾ ಇದೆ. ಹಾಗಾಗಿ ಮಾನ್ಯ ಆರೋಗ್ಯ ಸಚಿವರು ಇಲ್ಲೇ ಇದ್ದಾರೆ. ಮೊಟ್ಟೆಯಿಂದ ಏನು ಆತಂಕ ಇದೆಯಾ, ಅದಕ್ಕೆ ಅನಾರೋಗ್ಯ ಇದೆಯಾ, ಇದೊಂದು ವಿಶ್ವಾಸದ ಮಾತನ್ನ ಒಂದು ಸದನದ ಮುಖಾಂತರ ವಿದ್ಯಾರ್ಥಿಗಳಿಗೆ ಹೇಳಬೇಕು, ರಾಜ್ಯ ಜನರಿಗೆ ಹೇಳಬೇಕು. ಈಗಾಗಲೇ ಆ ವಿಷಯದ ಬಗ್ಗೆ ನಾನು ಸಾರ್ವಜನಿಕ ಇದರಲ್ಲೆಲ್ಲ ಹೇಳಿದ್ದೀನಿ. ಯಾವುದೇ ರೀತಿ ಆತಂಕ ಪಡಬೇಕಾಗಿಲ್ಲ. ಅದು ಯಾವುದೋ ಒಂದು ಕಂಪನಿ ಎಗಾಸ್ ಅಂತ ಇರುವಂಥ ಕಂಪನಿ ವಿಚಾರದಲ್ಲಿ ಆಗಿರುವಂಥದ್ದು ಆಂಟಿಬಯೋಟಿಕ್ ಯಾವುದು ಉಪಯೋಗ ಮಾಡ್ಬೋದು ಮಾಡಿದ್ದಾರೆ ಅಂತ. ಅದು ಕೇಂದ್ರದ ಫುಡ್ ಸೇಫ್ಟಿ ಅವರು ಕೂಡ ನೋಡ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಕಳೆದ ವರ್ಷ ನಾನು ಸುಮಾರು 147 ಮಾದರಿಗಳನ್ನು ನಾನು ಪರೀಕ್ಷೆ ಮಾಡಿಸಿದ್ದು. ಅದರಲ್ಲಿ ಒಂದೇ ಒಂದು ಮಾತ್ರ ಫೇಲ್ ಆಗಿತ್ತು, ಮಿಕ್ಕಿದ್ದೆಲ್ಲ ಚೆನ್ನಾಗಿತ್ತು ಕ್ವಾಲಿಟಿ. ಹೋದ ವರ್ಷ ನಾವು ಟೆಸ್ಟ್ ಮಾಡಿದಾಗ ಮೊಟ್ಟೆಗಳದೆಲ್ಲ. ಸೊ ಅದರಿಂದ ಯಾವುದೇ ಆತಂಕ ಪಡಬೇಕಾಗಿಲ್ಲ. ಮೊಟ್ಟೆಗಳು ಕೊಡ್ಬೋದು, ತಿನ್ಬೋದು. ಅದು ಒಳ್ಳೆ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತೆ ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಹಬ್ಬಿರುತ್ತೆ. ಬಹಳಷ್ಟು ಜನ ಮೊಟ್ಟೆ ಪ್ರಿಯರಿಗೆ ಇದು ಒಂದು ರೀತಿಯಲ್ಲಿ ಆತಂಕ. ಕಾರಣ ಏನು ಅಂದ್ರೆ ಕೇಳೋಣ ಅಧ್ಯಕ್ಷರೇ, ಚರ್ಚೆ ಮಾಡಕ್ಕೆ ಆದ್ಮೇಲೆ ಕೊಡಬೇಕು. ನಿಮ್ಮ ಮೊನ್ನೆಯಿಂದ ನಮ್ಗೆ ಕೊಡ್ತಾನೆ ಇಲ್ಲ, ಯಾವುದು ಬರ್ತಾ ಇಲ್ಲ ನಮಗೆ. ಬರೀ ಉತ್ತರ ಕರ್ನಾಟಕ ಮಾತ್ರ ಮಾತಾಡಿದ್ರೆ ನಮ್ಮ ಮಲೆನಾಡವ್ರು ಎಲ್ಲಿ ಹೋಗ್ಬೇಕು ಅನ್ನೋದು ಹೇಳ್ಬೇಕು. ನಾವು ಸ್ವಲ್ಪ ದಯವಿಟ್ಟು ಇದಾದ್ಮೇಲೆ ನಮಗೆ ಕೊಡಬೇಕು. ಸ್ವಲ್ಪ ಯಾರು ಬಿಲ್ ಪ್ರೆಸೆಂಟ್ ಮಾಡ್ತಾರೆ? ಈಗ ಒಂದು ಬಿಲ್ ಮಂಡನೆ ಇದೆ, ಪರ್ಯಾಲೋಚನೆ. 2020 ಸಾಲಿನ ಕರ್ನಾಟಕ ಅನುಸೂಚಿತ ಜಾತಿಗಳ ಉಪವರ್ಗೀಕರಣ. ಮಾನ್ಯ ಅಧ್ಯಕ್ಷರೇ, 2022 ಸಾಲಿನ ಕರ್ನಾಟಕ ಅನುಸೂಚಿತ ಜಾತಿಗಳ ಉಪವರ್ಗೀಕರಣ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು. ಪ್ರಸ್ತಾವ 2020 ಸಾಲಿನ ಕರ್ನಾಟಕ ಅನುಸೂಚಿತ ಜಾತಿಗಳ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.